ಗುರುಬಸವಲಿಂಗಾಯ ನಮಃ. ಲಿಂಗೈಕ್ಯ ಶ್ರೀ ಫಕೀರಪ್ಪ ಬಿ ಇವರ ಆಶೀರ್ವಾದಗಳೊಂದಿಗೆ 18/6/2025 ನಡೆಯುತ್ತಿರುವ ಗುರುಪ್ರವೇಶ ಕಾರ್ಯಕ್ರಮ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯ, ಕದ್ರಿ ಐಟ್ಸ್ ಅಪಾರ್ಟ್ಮೆಂಟ್, ಯಯ್ಯಾಡಿ, ಮಂಗಳೂರು. ಶ್ರೀಮತಿ ಪಾರ್ವತಮ್ಮ, ಶ್ರೀಮತಿ ಅಂಸಾ ಬಿಜಿ ಮತ್ತು ಶ್ರೀ ಗಿರೀಶ್ ಬಾಬು ಬಿಪಿ, ಶ್ರೀಮತಿ ಮೇಘಾ ಮಯೂರಿ ಬಿಜಿ ಮತ್ತು ಶ್ರೀ ಮಂಜುನಾಥ್ ಎಸ್ಎಚ್, ಕುಮಾರಿ ಅಮೋಘ ವರ್ಷಿಣಿ ಬಿಜಿ ಇವರ ಆಮಂತ್ರಣದಲ್ಲಿ ನಡೆಯುತ್ತಿರುವ ಶರಣರ ವಚನಗಳ ಆಧಾರಿತ ಗುರುಪ್ರವೇಶ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಶರಣಾರ್ಥಿಗಳು ಹಾಗೂ ಶರಣು ಸ್ವಾಗತ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ, ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನ ದೇವ, ಎನಗೂ ನಿಮಗೂ ನಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಈಗ ನಂತರದ ಕಾರ್ಯಕ್ರಮ ಶರಣ ಸಂಸ್ಕಾರ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಉದಾಸೀನಂ ಮಾಡಿದರೆಂದು ಬೆಂಬೀಳದಿರು ಅಯ್ಯ ಬಸವಣ್ಣ, ಎನ್ನ ಕಾಯದೊಳಗೆ ನಿನ್ನ ಕಾಯವಿಪ್ಪುದು ಬಸವಣ್ಣ, ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪುದು ಬಸವಣ್ಣ, ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪುದು ಬಸವಣ್ಣ, ಎನ್ನ ಕರಣ ನಿನ್ನ ಕರಣ ಬಸವಣ್ಣ. ಆನು ನೀನಾದ ಕಾರಣ ರೂಪಿಂಗೆ ಕೇಡುಂಟು ನಿರೂಪು ಕರ್ಪೂರ ಅಗ್ನಿ ಬಸವಣ್ಣ, ಚಿಂತಿಸದಿರು ದೇವರ ದೇವ ಕಲಿದೇವ. ಅಂದರೆ ಈ ವಚನಗಳನ್ನ ನಾವು ಉದ್ಗಾರ ಮಾಡುವಾಗ, ವಚನವನ್ನ ಹೇಳುವಾಗ ನಾವು ಬಸವಣ್ಣನವರೇ ಆಗಬೇಕು, ಮಡಿವಾಳ ಮಾಚಿದೇವರಾಗಬೇಕು, ಶರಣರೇ ಆಗಬೇಕು. ಅಂತಹ ಶರಣ ಸಂಸ್ಕಾರ ಈಗ ನಡೀತಾ ಇದೆ. ಶರಣ ಸಂಸ್ಕಾರ ಅಂದ್ರೆ ನೀರಿಗೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ನೀರಿಗೆ ಒಂದು ಭಸ್ಮವನ್ನ ತೆಗೆದುಕೊಂಡು ಭಸ್ಮದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಂತ ಹಾಕಿ ಅದನ್ನ ಎಡಹಸ್ತದಲ್ಲಿ ಇಟ್ಕೊಂಡು ವಿಭೂತಿಯನ್ನ 5 ಬೆರಳಿನಲ್ಲಿ ಅದನ್ನ ಹಾಕಿದಾಗ ಆ ನೀರು ಶುದ್ಧಿ ಆಗತ್ತೆ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನನುಪಮಶೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೆನ್ನ ಸಂಗನ ಬಸವ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಆನು ಶ್ರೀ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಸೃಷ್ಟಿಯೊಳಗುಳ್ಳ ಬಹು ನದಿಯ ಸ್ನಾನದ ಫಲವು, ಶ್ರೇಷ್ಠ ಬಕ ಸಪ್ತ ಸಾಗರದ ಜಳಕದ ಫಲವು, ಅಷ್ಟಷಷ್ಟಿಯ ಕೋಟಿ ತೀರ್ಥಯಾತ್ರೆ ಮಾಡಿ ಮಿಂದು ಮಡಿಯುಂಟ ಫಲವು, ಇಷ್ಟ ಗುರು ಲಿಂಗ ಜಂಗಮದ ಶ್ರೀಚರಣದಂಗುಷ್ಟದಿಂದೊಗೆದ ಜಲಬಿಂದು ಸಾಸಿರ ಭಾಗದ ಅಷ್ಟಕಣೆಯಲ್ಲವ ಫಲವೆಂಬ ಶಿವನ ಶ್ರುತಿ ಸಾರುತ್ತಿದೆ ಮೂಜಗದೊಳು, ಶಿವನ ಶ್ರುತಿ ಸಾರುತ್ತಿದೆ ಮೂಜಗದೊಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತ ನೋಡಿದಡೆ ಹತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಬಾಹುದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ
ಬಸವ 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 ಅಂತ ಹೇಳಿದ್ರೆ ನಮ್ಮ ಮನ ತುಂಬುತ್ತೆ, ಹೃದಯ ತುಂಬುತ್ತೆ, ಯಾವುದೇ ಕೆಲಸವೂ ಕೂಡ ಸರಾಗವಾಗಿ ಹೂವು ಎತ್ತಿದ ಹಾಗೆ ನಡೆಯುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಬಸವ ಬಸವ ಅಂತ ಹೇಳೋಣ. ಯಾಕಂದ್ರೆ ಇದು ಬಸವ ತತ್ವದ ಮನೆಯೇ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯ ಆಗಿದೆ. ಇದು ವಿಶೇಷ ಅಂದ್ರೆ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಿದ್ದಾರೆ. ಆ ಘೋಷಣೆ ಆದ ನಂತರ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯ ಅಂತ ನೀವು ಅದನ್ನ ತೆಗೆದುಕೊಂಡು ಅದಕ್ಕೆ ಗುರು ಪ್ರವೇಶವನ್ನ ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಸಂತಸವನ್ನ ತಂದಿದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಬಸವಾದಿ ಪ್ರಮತರ ಆಶೀರ್ವಾದ ಇರಲಿ ಅಂತ ಈ ಮೂಲಕ ನಾನು ಆ ಶರಣರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇನೆ. ಅಯ್ಯಾಯನಗೆ ವಿಭೂತಿಯೇ ಕುಲದೈವ, ಅಯ್ಯಾಯನಗೆ ವಿಭೂತಿಯೇ ಮನೆ ದೈವ, ಅಯ್ಯಾಯನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯಾಯನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯಾಯನಗೆ ವಿಭೂತಿಯೇ ಸರ್ವವಶ್ಯ, ಅಯ್ಯ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನವು, ಎನಗೆ ವಿಭೂತಿಯೇ ಸರ್ವ ಸಾಧನವು. ನಮ್ಗೆ ವಿಭೂತಿಯ ಕುಲದೈವ, ವಿಭೂತಿಯ ಮನದೈವ, ವಿಭೂತಿಯ ಸರ್ವ ಕಾರಣ ಅಂತ ಹೇಳ್ಬಿಡ್ತಾರೆ. ಆ ವಿಭೂತಿಯನ್ನ ನಾವು ಧರಿಸಿದಾಗ ಸರ್ವ ಸಿದ್ಧಿ ಆಗುತ್ತೆ. ಅಂದ್ರೆ ಯಾವುದೇ ಕೆಲಸವನ್ನ ಹಿಡಿದ್ರು ಕೂಡ ಅದು ಸಿದ್ಧಿಸುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾಕಂದ್ರೆ 301ರಲ್ಲಿ ಇದ್ರೆ 602ಕ್ಕೆ ಬಂದಿದ್ದೀರಾ, 3ನೇ ಫ್ಲೋರ್ ಅಲ್ಲಿ ಇದ್ರೆ 6ನೇ ಫ್ಲೋರ್ ಬಂದಿದ್ದೀರಾ. ಇದು ಏಳಿಗೆ ಅನ್ನೋದನ್ನ ಬಸವ ತತ್ವವೇ ನಮ್ಗೆ ತೋರಿಸ್ಕೊಡ್ತಾ ಇದೆ ಅಂತ ಹೇಳ್ತಾ, ಅಂತ ವಿಭೂತಿಯನ್ನ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನಾವು ಧಾರಣೆಯನ್ನ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಬಾಲ್ಯವಿಲ್ಲ ಮಹಾಂತ ಶಿವಯೋಗಿಗಳು ಈ ವಿಭೂತಿಯ ಬಗ್ಗೆ ಅದ್ಭುತವಾದಂತಹ ಒಂದು ಬಸವ ಗೀತೆಯನ್ನ ಬರೆದಿದ್ದಾರೆ. ಬಸಿತ ಗೀತೆಯನ್ನ ನಾವೆಲ್ಲರೂ ಆಡೋಣ. ಬಸವ ಬಸವ ಎಂದು ಬಸಿತ ಮಂದರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ, ಬಸವ ಷಟ್ಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತ ಮಂದರಿಸಿ ಬಯಲಾದರಯ್ಯ, ಎಸೆವ ಅಂಗುಲಿ ತ್ರಯವು ಬಸಿತ ರೇಖೆಗಳೆಲ್ಲ ಬಸವಾಕ್ಷರ ತ್ರಯಗಳೆಂದು ಮುಗದಿ, ಬಸಿತ ನಿನ್ನವ ಪ್ರಣವ ಅಸಲಾಗಿ ಅಂಗದಲ್ಲಿ ಬಸವ ಬಸವ ಎಂದು ಸಂಬಂಧಿಸುವೆನು, ದುರುಳ ತರಣಂಗಳೆಂಬ ಬೆರಳಿಗಳ ನುರುಗಿದ ಪರಮ ಚಿದ್ಬಸಿತವೆಂದರಿದು ನಾನು, ಅರ ಬಸವ ಗುರು ಬಸವ ಚರ ಬಸವ ಎಂದೆನುತ ಶಿರವಾದಿ ಚರಣಾಂತ್ಯಗಳು ಧರಿಸುವೆ, ನೀನು ಧರಿಸಿದೆಯಾಗಿ ನಾನು ಧರಿಸಿದೆನಯ್ಯ ಸ್ನಾನ ಧೂಳನ ಧಾರಣಗಳಿಂದ, ಹೀನ ಮಾನವರಿದರ ಧ್ಯಾನವಿಲ್ಲದೆ ಭವದ ಕಾನನದೊಳಗೆ ತಾವು ಬೀಳುತ್ತಿಗರು, ತ್ರಿನಯನ ಮಹಾಂತೇಶ ಘನಿ ಬಸವರಾಜನ ಅಣಿಯರದಿ ಸ್ಮರಿಸುತ್ತ ಭಜಿಸುತ್ತಲೇ, ಅಣು ಮಾತ್ರ ಬಸಿದವನು ಹಣೆಯೊಳಿಟ್ಟ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು, ಅಣು ಮಾತ್ರ ಬಸಿದವನು ಹಣೆಯೊಳಿಟ್ಟ ಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು. ಈ ವಿಭೂತಿ ಅಣುಗಳಿಂದ ಆಗಿರುವಂತದ್ದು, ಅಂದ್ರೆ ಕಣಗಳಿಂದ ಆಗಿರುವಂತದ್ದು. ಆ ಅಣುವನ್ನ ವಿಭೂತಿಯನ್ನ ಹಣೆಯಲ್ಲಿ ಧರಿಸಿದ್ರೆ ಒಣಗುವವು ದುರಿತಂಗಳೆಂಬ ಕುಜವು. ನಾವೇನೇ ಕರ್ಮಗಳನ್ನ ಮಾಡಿದ್ರು ಕೂಡ ಅವೆಲ್ಲ ಒಣಗೋಗ್ತವೆ ಅಂತ ಹೇಳ್ತಾರೆ. ಆದುದರಿಂದ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಆ ವಿಭೂತಿಯನ್ನ ಧಾರಣೆ ಮಾಡಿ ನಾವೇನು ಇಷ್ಟವನ್ನ ಅನ್ಕೊಂಡಿರ್ತೀವಿ, ಯಾವ ಕಾಯಕವನ್ನ ಮಾಡಬೇಕು ಅನ್ಕೊಂಡಿರ್ತೀವಿ, ಆ ಕಾಯಕ ಫಲಪ್ರದ ಆಗುತ್ತೆ ಅನ್ನೋದನ್ನ ನಮ್ಮ ಬಾಲಲೀಲ ಮಹಾಂತ ಶಿವಯೋಗಿಗಳು ಹೇಳ್ತಾರೆ. ಆ ಗೀತೆಯನ್ನ ನಾವೆಲ್ಲರೂ ಕೂಡ ಸ್ಮರಿಸೋಣ. ಈಗ ರುದ್ರಾಕ್ಷಿ ಧಾರಣೆ. ನಮ್ಮ ಈ ಒಂದು ಲಿಂಗಾಯತರಿಗೆ ರುದ್ರಾಕ್ಷಿ ತುಂಬಾ ಮುಖ್ಯವಾದದ್ದು. ಈ ರುದ್ರಾಕ್ಷಿಯನ್ನ ನಾವು ಪ್ರತಿಯೊಬ್ಬರು ಕೂಡ ಧಾರಣೆಯನ್ನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಹಿಂದೆ ಹೋಗ್ಬಿಡಿ ಉಮಾಪತಿ ಅವರು, ಹಿಂದೆ ಹೋಗ್ಬಿಡಿ, ಫುಲ್ ಹಿಂದೆ ಹೋಗ್ಬಿಡಿ. ಅಯ್ಯಾಯನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು, ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪದಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ, ಎನ್ನ ಮುಕ್ತಿ ಪದಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ.
ಕೈಗೆ ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನಿನಗೆ ಕಟ್ಕೊಳ್ಳಿ ಅದನ್ನು, ಪರವಾಗಿಲ್ಲ. ಆಮೇಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರುದ್ರಾಕ್ಷಿ ತುಂಬಾ ಮುಖ್ಯವಾದದ್ದು ಅಂತ ಶರಣರು ಸಂಶೋಧನೆ ಮಾಡಿರುವಂತದ್ದು. ಇದನ್ನ ರುದ್ರಾಕ್ಷಿಯನ್ನ ಧಾರಣೆ ಮಾಡಿ ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನ ತೆಗೆದು ಬಿಡ್ತಾರೆ ಕೆಲವರು, ಆದ್ರೆ ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನ ಹಾಕೊಂಡಿರ್ಬೇಕು. ಆ ರುದ್ರಾಕ್ಷಿಯ ನೀರು ನಮಗೆ ಮೈ ಮೇಲೆ ಬಿದ್ದಾಗ ನಮ್ಮಲ್ಲಿ ಯಾವುದೇ ಚರ್ಮದ ರೋಗವು ಕೂಡ ಸುಳಿಯೋದಿಲ್ಲ ಅಂತ ಹೇಳ್ತಾರೆ. ಆದುದರಿಂದ ಪ್ರತಿಯೊಬ್ಬರು ಕೂಡ ಈ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪ ಕ್ಷಯವು, ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪದಕ್ಕೆ ಶ್ರೀ ಮಹಾರುದ್ರಾಕ್ಷಿಯೇ ಸಾಧನವಯ್ಯ. ಸಾಧನ ಅಂದ್ರೆ ಒಂದು ಉಪಕರಣ, ಕೇಳಿಸ್ಕೊಳ್ಳಿ. ಸಾಧನ ಅಂದ್ರೆ ಒಂದು ಉಪಕರಣ. ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಈಗ ನಾವು ಮೈಸೂರಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಕಾರನ್ನ ಸಾಧನವಾಗಿ ಬಳಸ್ಕೊಂಡಿದ್ದೀವಿ. ಹಂಗೆ ನಮಗೆ ಮುಕ್ತಿ ಅನ್ನೋದು ಬೇಕಲ್ಲ. ಆ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಶ್ರೀ ಮುಕ್ತಿ ಪಥಕ್ಕೆ, ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿಯ ಸಾಧನ. ಆ ರುದ್ರಾಕ್ಷಿಯನ್ನ ಧಾರಣೆಯನ್ನ ಮಾಡಿ ಪ್ರತಿದಿನ ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡೋದ್ರ ಜೊತೆಗೆ ಆ ರುದ್ರಾಕ್ಷಿಯನ್ನು ಕೂಡ ನಾವು ಧಾರಣೆಯನ್ನ ಮಾಡಿದಾಗ ನಮ್ಗೆ ಮುಕ್ತಿ ಪಥಕ್ಕೆ ದಾರಿ ಆಗುತ್ತೆ. ಯಾವುದೇ ಒಂದು ಅನಿಷ್ಟಗಳಾಗ್ಲಿ ಯಾವುದೇ ತೊಂದರೆಗಳಾಗ್ಲಿ ಸಂಭವಿಸೋದಿಲ್ಲ ಅಂತ ನಮ್ಮ ಬಸವಣ್ಣರು ಹೇಳ್ತಾರೆ. ಆದುದರಿಂದ ದಯಮಾಡಿ ಎಲ್ಲರೂ ಕೂಡ ಇಷ್ಟಲಿಂಗವನ್ನು ಧಾರಣೆ ಮಾಡ್ತೀವಿ. ಇಷ್ಟಲಿಂಗದ ಜೊತೆಗೆ ಅದರೊಳಗಡೆ ಬಂದು ರುದ್ರಾಕ್ಷಿಯನ್ನ ನಾವು ಧಾರಣೆ ಮಾಡೋಣ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರೋ ಇಲ್ಲಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ, ಜಯತು ಜಯ ಕಾರಣಿಕ ಪರಶಿವನ ನಿಜ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ಜಯ ಗುರು ಬಸವೇಶ ಹರ ಹರ ಮಹಾದೇವ, ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ, ಸಕಲ ಶರಣ ಸಂತೋಂ ಕಿ ಜೈ, ಶರಣು ಶರಣ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಷಟ್ಸ್ಥಲ ಧ್ವಜಾರೋಹಣ. ಲಿಂಗಾಯತ ಧರ್ಮದ ಷಟ್ ಸೂತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು. ನಮ್ಮ ಧರ್ಮ ಸಂಹಿತೆ ವಚನ ಸಾಹಿತ್ಯ. ನಮ್ಮ ಧರ್ಮದ ಲಾಂಛನ ಇಷ್ಟಲಿಂಗ. ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿ. ಗುರು ಬಸವಣ್ಣನವರ ಕರ್ಮ ಕ್ಷೇತ್ರ ಬಸವ ಕಲ್ಯಾಣ. ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ. ನಮ್ಮ ಧರ್ಮ ಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಬಸವಧ್ವಜ. ನಮ್ಮ ಧರ್ಮದ ಧ್ಯೇಯ ಶರಣ ಸಮಾಜ, ಅಂದರೆ ಕಲ್ಯಾಣ ರಾಜ್ಯ ನಿರ್ಮಾಣ. ಈಗ ಎಲ್ಲರೂ ಧ್ವಜಗೀತೆಯನ್ನು ಹಾಡ್ತಾ ಧ್ವಜಾರೋಹಣವನ್ನು ಮಾಡುತ್ತೀವಿ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ.
ಧ್ವಜವು ಹಾರುತ್ತಿದೆ, ಬಸವಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಏ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ತೊಡೆದು, ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತಾ, ತತ್ವದೊಡನೆ ಮೆರೆಸುತ್ತಾ, ಧರ್ಮವೆಮದು ಸದ್ಧರ್ಮ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಮದು ಮಾನವ ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಮದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಮದು ವಿಶ್ವ ಧರ್ಮ. ಧರ್ಮವೆಂಬುದು ವಿಶ್ವ ಧರ್ಮ. ಏ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಬಸವಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಬಸವಾದಿ ಪ್ರಮತರ ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು, ದಿವ್ಯ ಪರಂಪರೆಯವರು, ಮನುಕುಲದ ಸ್ವಾತಂತ್ರ್ಯಕ್ಕೆ ಮನುಕುಲದ ಸ್ವಾತಂತ್ರ್ಯಕ್ಕೆ ನುಡಿವೆವೆಂಬ ಛಲದವರು, ನುಡಿವೆವೆಂಬ ಛಲದವರು, ಎನ್ನ ಬಾಳ ಕಣಕಣವು ಎಮ್ಮ ಬಾಳ ಕಣಕಣವು, ಬಸವ ಪಾದ ಕರ್ಪಣ, ಬಸವ ಪಾದ ಕರ್ಪಣ, ಎಮ್ಮ ಚೆನ್ನ ತನು ಮನವು, ಎಮ್ಮ ಚನ್ನದನು ಮನವು, ನಾಡ ಹಿತಕ್ಕೆ ತರ್ಪಣ. ನಾಡ ಹಿತಕ್ಕೆ ತರ್ಪಣ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಧ್ವಜವು ಆರುತ್ತಿದೆ, ಬಸವಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಜಾತಿ ಮತ ಪಂಥಗಳ ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳ್ವ, ಭಿನ್ನ ಭೇದ ಮರೆತು ಬಾಳುವ, ಪ್ರೇಮ ಭಾವ ಬೆಳೆಸುವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ ಶಾಂತಿ ಸ್ನೇಹ ಪ್ರೇಮ ಸಮತೆ, ಅಂಗವಿಸಿ ಬಾಳುವ, ಅಂಗವಿಸಿ ಬಾಳುವ, ಬಸವ ಧರ್ಮ ಪ್ರಣತೆಯುರಿಗೆ, ಬಸವ ಧರ್ಮ ಪ್ರಣತೆಯುರಿಗೆ, ಬಾಳ ತೈಲ ಎರೆಯುವ, ಬಾಳ ತೈಲ ಎರೆಯುವ, ಬಸವ ಧರ್ಮ ಪ್ರಣತೆಯುರಿಗೆ, ಬಸವ ಧರ್ಮ ಪ್ರಣತೆಯುರಿಗೆ, ಬಾಳ ತೈಲ ಎರೆಯುವ. ಬಾಳ ತೈಲ ಎರೆಯುವ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವಧ್ವಜವು ಹಾರುತ್ತಿದೆ, ಬಸವಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಭೇದ ಭಾವ ತೊಡೆದೀಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದನ್ನ ರಚಿಸಿದವರು ಮಾತೆ ಮಹಾದೇವಿಯವರು, ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಈ ಒಂದು ಧ್ವಜಗೀತೆಯನ್ನ ರಚಿಸಿದ್ದಾರೆ. ಅವರಿಗೂ ಕೂಡ ಈ ಮೂಲಕ ನಾವು ಮಾತೆ ಮಹಾದೇವಿಯವರಿಗೆ ನಾವು ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸೋಣ. ಬಸವಲಿಂಗಾಯ ನಮಃ. ವಚನವೇ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ನಮ್ಮ ಶ್ರೀ ಜಗಜ್ಯೋತಿ ಬಸವೇಶ್ವರ ನಿಲಯಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಗುರು ಪ್ರವೇಶ ಆಗ್ತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಅವರ ಮನೆಗೆ ಹೋಗಿ ಅವರನ್ನ ಹರಸಿ ಈ ಮನೆ ಒಂದು ವಿಶೇಷವಾಗಿ ಬಸವ ಬೆಳಕು ಬೆಳಗಲಿ ಅಂತ ನಾವೆಲ್ಲ ಹಾರೈಸೋಣ. ಅಂತಹ ಗುರು ಈ ದಿನ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ವಚನವೇ ದೇವರೆನಗೆ, ಪ್ರಾಣವೆನಗೆ ವಚನವು, ವಚನವೇ ಸ್ವರ್ಗವೆನಗೆ, ಧರ್ಮವೆನಗೆ ವಚನವೇ, ವಚನವೇ ಬೆಳಕೆನಗೆ, ಉಸಿರೆನಗೆ ವಚನವೇ, ವಚನವೇ ಶರಣರೆನಗೆ, ಸಂತರೆನಗೆ ವಚನವೇ, ವಚನವೇ ಗುರುವೆನಗೆ, ಅರಿವೆನಗೆ ವಚನವೇ,
ವಚನವೇ ಲಿಂಗವೆನಗೆ ತತ್ವವೆನಗೆ ವಚನವೇ ವಚನವೇ ಸಿದ್ಧಾಂತವೆನಗೆ ದರ್ಶನವೆನಗೆ ವಚನವೇ ವಚನವೇ ಪ್ರಜ್ಞೆಯನಗೆ ಆಜ್ಞೆಯನಗೆ ವಚನವೇ ವಚನವೇ ಜಂಗಮವೆನಗೆ ಲೋಕವೆನಗೆ ವಚನವೇ ವಚನವೇ ವಜ್ರವೆನಗೆ ಹೂವೆನಗೆ ವಚನವೇ ವಚನವೇ ಪ್ರೀತಿಯನಗೆ ನೀತಿಯನಗೆ ವಚನವೇ ವಚನವೇ ನಡೆಯನಗೆ ನುಡಿಯನಗೆ ವಚನವೇ ವಚನವೇ ಧ್ಯಾನವೆನಗೆ ಜ್ಞಾನವೆನಗೆ ವಚನವೇ ವಚನವೇ ಮಂತ್ರವೆನಗೆ ತಂತ್ರವೆನಗೆ ವಚನವೇ ವಚನವೇ ಯುಕ್ತಿಯನಗೆ ಶಕ್ತಿಯನಗೆ ವಚನವೇ ವಚನವೇ ಬದುಕುಯನಗೆ ಅಮೃತವೆನಗೆ ವಚನವೇ ವಚನವೇ ಸ್ಫೂರ್ತಿಯನಗೆ ಕೀರ್ತಿಯನಗೆ ವಚನವೇ ವಚನವೇ ತೃಪ್ತಿಯನಗೆ ಮುಕ್ತಿಯನಗೆ ವಚನವೇ ಸೀರೆದೆಯನು ಬೆಳಗಿಸಿ ಬಂದೆ ನಿರಾಶೆ ಎದೆಯನು ತೊಳಗಿಸಿ ಬಂದೆ ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ ಆಶಾ ಜ್ಯೋತಿಯ ಹೊತ್ತಿಸ ಬಂದೆ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಧವಳಿಸಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ ಪಾಮರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೇ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೇನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೇನು ಬರುವೇನು ಭುವಿಯನ್ನು ಬೆಳಗಿ ಬರುವೇನು ಬಂದೇ ಬರುವೇನು ಬಸವನ ಬೆಳಕೆ ಎಲ್ಲಾಡಿ ಬಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ
ವಿಶ್ವವೆಲ್ಲವೂ ನನ್ನದೇ ಎಂದೇ ಬರುವೇನು ಬಂದೇ ಬರುವೇನು ಬರುವೇನು ಬಂದೇ ಬರುವೇನು ಬರುವೇನು ಬಂದೇ ಬರುವೇನು ಬರುವೇನು ಬಂದೇ ಬರುವೇನು. ಒಂದು ಭಾವಶಾಸ್ತ್ರ. ತನು ಅಂದ್ರೆ ನಮ್ಮ ದೇಹ ಶುದ್ಧಿ ಆಗ್ಬೇಕು. ದೇಹ ಶುದ್ಧಿ ಮಾಡೋದಕ್ಕೆ ಏನ್ ಮಾಡ್ತೀವಿ? ಕಾಯಕವನ್ನ ಮಾಡ್ತೀವಿ. ನಾವು ಶಿಕ್ಷಕ ವೃತ್ತಿ ಮಾಡ್ತೀವಿ, ಸರ್ ಲೆಕ್ಚರ್ ವೃತ್ತಿ ಮಾಡ್ತಾರೆ, ಅವರ ಮನೆಯನ್ನ ಕೆಲಸವನ್ನ ಮಾಡ್ತಾರೆ, ನೀವು ಪ್ಲಾನ್ ಯೋಜನೆಗಳು ಮಾಡ್ತಾರೆ, ನಮ್ಮ ಇನ್ನೊಂದು ವೃತ್ತಿಯನ್ನ ಮಾಡಿ ಒಬ್ಬರು ಒಂದೊಂದು ವೃತ್ತಿಯನ್ನ ಮಾಡ್ತೀವಿ. ಅದು ಕಾಯಕ. ಆ ಕಾಯಕವನ್ನ ಮಾಡಿದಾಗ ಏನಾಗುತ್ತೆ? ತನು ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆಗ್ಬೇಕಲ್ಲ ಅಲ್ಲ? ನಾವು ಮನಸ್ಸನ್ನೇ ಕಂಟ್ರೋಲ್ ಇಟ್ಕೊಳ್ಳಲ್ಲ, ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತೀವಿ. ಮನಸ್ಸಿರೋದು ನಮ್ಮದೇ ತಾನೆ, ನಮ್ಮ ಮನಸ್ಸು ತಾನೆ. ನಮ್ಮ ಮನಸ್ಸನ್ನೇ ನಾವು ಕಂಟ್ರೋಲ್ ಇಟ್ಕೊಳ್ತೇವೆ, ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತೀವಿ, ಆಗೋದಿಲ್ಲ ಅಲ್ವಾ? ಅದಕ್ಕೆ ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಯಾವ ಪೂಜೆ ಮಾಡ್ತೀವಿ? ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ನಂತರ ಭಾವ ಶುದ್ಧಿ ಆಗ್ಬೇಕು. ತನು ಶುದ್ಧಿ ಆಯ್ತು, ಮನ ಶುದ್ಧಿ ಆಯ್ತು, ಭಾವನೆಗಳು ಕೂಡ ಶುದ್ಧಿ ಆಗ್ಬೇಕು ಅಂತ ಹೇಳ್ತಾರೆ. ಆ ಭಾವನೆಗಳು ಶುದ್ಧಿ ಆಗ್ಬೇಕು ಅಂದ್ರೆ ದಾಸೋಹ. ಗೊತ್ತಾಯ್ತಲ್ಲ? ಕಾಯಕ ನಡೀತಾ ಇದೆ ಮನೆಯಲ್ಲಿ. ಇಲ್ಲಿ ಈಗ ಇಷ್ಟ ಪೂಜೆ ಮಾಡೋದ್ರ ಮುಖಾಂತರ ಮನಸ್ಸು ಶುದ್ಧಿ ಆಗುತ್ತೆ. ನಂತರ ಭಾವಶುದ್ಧಿ ಆಗಬೇಕಾದ್ರೆ ದಾಸೋಹವನ್ನ ಮಾಡ್ತೀವಲ್ಲ, ಅದರಿಂದ ಭಾವಶುದ್ಧಿ ಆಗುತ್ತೆ. ಈ ಮೂರು ನಮ್ಮ ಧರ್ಮದ ಒಂದು ಮುಖ್ಯ ಧ್ಯೇಯಗಳು. ಕಾಯಕವನ್ನು ಎಲ್ಲ ಮಾಡ್ತಾ ಇದೀವಿ, ದೇಹ ಶುದ್ಧಿ ಆಗ್ತಾ ಇದೆ. ಈಗ ಮನಸ್ಸು ಶುದ್ಧಿ ಆಗ್ಬೇಕಲ್ವ ನಮಗೆ? ಆ ಮನಸ್ಸು ಶುದ್ಧಿ ಆಗೋದಕ್ಕೆ ಇಷ್ಟಲಿಂಗ ಪೂಜೆಯನ್ನ ನಮ್ಮ ವಿಶ್ವಗುರು ಬಸವಣ್ಣರು ವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಒಂದು ಮೂಢನಂಬಿಕೆಗಳಿಲ್ಲದೆ ಈ ಒಂದು ಕಪ್ಪು ವರ್ಣವನ್ನ ಇಟ್ಕೊಂಡು ನಾವು ಧ್ಯಾನವನ್ನ ಮಾಡ್ತಾ ಇದ್ರೆ ಆ ವರ್ಣ ಕಣ್ಣಲ್ಲಿ ಬಿದ್ದಾಗ ಕಣ್ಣಿನಲ್ಲಿ ಯಾವುದೇ ದೋಷಗಳು ಕಂಡು ಬರೋದಿಲ್ಲ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಷ್ಟು ವರ್ಷಗಳು ಕೂಡ ಕನ್ನಡಕವನ್ನ ಬಳಸಲಿಲ್ಲ ಅಂದ್ರೆ ಆ ಶಿವಯೋಗವನ್ನ ಮಾಡಿದ್ದ ಪರಿಣಾಮ. ಆದ್ದರಿಂದ ಯಾರು ಬೇಕಾದ್ರೂ ಈ ಒಂದು ಇಷ್ಟಲಿಂಗ ಯೋಗವನ್ನ ಶಿವಯೋಗವನ್ನ ನಾವು ಮಾಡಬಹುದು. ಪ್ರಾರಂಭ ಮಾಡೋಣ. ಈಗ ಕರಗನೆ ಇರುತ್ತೆ. ಮಾಮೂಲಿ ಫಸ್ಟ್ ಲಿಂಗವನ್ನು ತಗೊಳ್ಳೋದು ಹೇಗೆ ಸರಳವಾಗಿ ಹೇಳ್ಕೊಳ್ಳೋದು ಅಂದ್ರೆ ಬೇಗ ಬರುತ್ತೆ. ಇದಾದ್ರೆ ಎಲ್ಲ ಒಂದು 6 ತಿಂಗಳಿಗೆ ವರ್ಷಕ್ಕೆ ತೆಗೆದ್ರೆ ಟೈಟ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಅಭ್ಯಾಸ ಆಗಿರ್ಬೇಕು, ಬಳಕೆ ಆಗಿರ್ಬೇಕು. ಅಭ್ಯಾಸ ಬಳಕೆ ಆಗಿದ್ರೆ ಈಸಿ ಆಗಿ ಬರುತ್ತೆ. ನೀವು 6 ತಿಂಗಳಿಗೆ ವರ್ಷಕ್ಕೆ ಮಾಡಿದ್ರೆ ಇದಾಗುತ್ತೆ. ಈಗ ತೆಗಿತೀರಲ್ಲ, ಈಗ ತೆಗೆದಾಗ ನೀರನ್ನು ತಗೊಂಡು ಇದಕ್ಕೆ ನಾನು ಸ್ವಲ್ಪ ಶುದ್ಧಿ ಮಾಡ್ಕೋಬೇಕು. ಈ ನೀರನ್ನು ತಗೊಂಡು ಈಗ ಹಾಕೊಂಡು ನಂತರ ಇದನ್ನ ಕ್ಲೋಸ್ ಮಾಡೋದು. ಇದನ್ನ ಕ್ಲೋಸ್ ಮಾಡೋದು, ನೀರು ಹಾಕಿ ಕ್ಲೋಸ್ ಮಾಡ್ಬಿಟ್ಟು ಇದಕ್ಕೆ ಕರಡಿಗೆ ಲಿಂಗ ಎಡಗೈಲಿ ಇಟ್ಕೊಳ್ಳಿ. ಎಡಗೈಲಿ ಲಿಂಗವನ್ನು ಎಡಗೈಲಿ ಲಿಂಗವನ್ನು ಹಿಂಗೆ ನಾಳೆ ಇಟ್ಟಿದ್ದೀನಿ ನೋಡಿ. ನಾನು ಹಿಂಗೆ ಇಟ್ಟಿದ್ದೀನಿ ಹಾಗೆ ಲಿಂಗ ಹಿಂಗೆ ನೋಡಿ ಇಟ್ಕೊಳ್ಳಿ. ಅದಕ್ಕೆ ಏನು ತೊಂದರೆ ಇಲ್ಲ. ಇಟ್ಕೊಳ್ಳಿ. ಕರಡಿಗೆ ನೀರು ಹಾಕಿ ಸ್ವಲ್ಪ ಇದಕ್ಕೆಲ್ಲ ನೀರು ಹಾಕಿ ನೀರು ಹಾಕಿದ್ರಲ್ಲ. ಈಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋದು. ಕ್ಲೋಸ್ ಮಾಡಿಕೊಂಡು ಒಂದ್ಸಲ ಈಗಂದ್ರೆ ಅದೇನಾಗುತ್ತೆ ಒಳಗಡೆ ಎಲ್ಲ ಶುದ್ಧಿ ಆಗುತ್ತೆ. ಅದಾದ್ಮೇಲೆ ತೆಗೆದು ನಮ್ಮ ಪ್ಲೇಟ್ ಇದೆಯಲ್ಲ, ನಂತರ ನಮ್ಮ ಹತ್ರ ವಸ್ತ್ರ ಇದ್ದೇ ಇರುತ್ತೆ. ವಸ್ತ್ರವನ್ನು ತೆಗೆದು ಅಲ್ಲಿ ವಸ್ತ್ರ ಇದೆ ನೋಡಿ, ತಗೊಳ್ಳಿ. ಅಲ್ಲಿ ಇದೆ, ಅಲ್ಲಿ ಇದೆ. ಲಿಂಗನ ಸರ್ ತಗೊಳ್ಳಿ, ನಮ್ಮ ಸರ್ ತಗೊಳ್ಳಿ. ಅಲ್ಲಿ ಅವಸ್ತ್ರ ಚಿಕ್ಕದಲ್ಲ, ಇದನ್ನು ತಗೊಂಡು ಎರಡು ಭಾಗ ನೀವು ಒರೆಸ್ಕೊಂಡು ಲಿಂಗವನ್ನ ಮಧ್ಯದಲ್ಲಿ ಇಟ್ಕೊಂಡು ಈಗ ಈ ವಸ್ತ್ರ ಇದೆಯಲ್ಲ, ಈ ವಸ್ತ್ರವನ್ನು ಒಗೆದು ಬಿಡೋದು. 2 ವಸ್ತ್ರ ಇದ್ದೇ ಇರುತ್ತೆ ಒಳಗೆ. ಇದನ್ನು ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ನಾವೇನ್ ಮಾಡೋದು, ಇದನ್ನು ವಾಶ್ ಮಾಡೋದು. ವಾಶ್ ಮಾಡಿಬಿಟ್ಟು ಅದೇನಾಗುತ್ತೆ ನೆಕ್ಸ್ಟ್ ಪೂಜೆಗೆ ಸಾಯಂಕಾಲ ಪೂಜೆ, ತ್ರಿಕಾಲ ಪೂಜೆ ಮಾಡಬೇಕು ಅಂತಾರೆ. ನಾವೆಲ್ಲ ತ್ರಿಕಾಲ ಪೂಜೆ ಮಾಡಕ್ಕಾಗಲ್ಲ, 2 ಕಾಲ ಮಾಡ್ತೀವಿ ಕನಿಷ್ಠ ಪಕ್ಷ. ಇವತ್ತು ಮಾಡೋದು ನಾಳೆ ಸಂಜೆ ಬೆಳಿಗ್ಗೆ ಆದ್ರೂ ಮಾಡ್ಬೋದಲ್ಲ. ಇದನ್ನ ತೆಗಿತೀರಾ, ಇದನ್ನ ತೆಗೆದು ಈಗ ಇರುತ್ತಲ್ಲ ಪ್ಲೇಟ್ ಅಲ್ಲಿ ಹಿಂಗೆ ಒಂದು ಫ್ರೈ ಮಾಡಕ್ಕೆ ಹಾರಾಕೊಡೋದು. ವಸ್ತ್ರವು ಕೂಡ ನೆಕ್ಸ್ಟ್ ಇದಕ್ಕೆ ನಮ್ಗೆ ಈಗ ಇಷ್ಟಲಿಂಗವನ್ನು ಇಟ್ಕೊಳ್ಳೋದು. ನಿಮ್ಗೆ ಸಮಯ ಇದ್ದಾಗೆ ಇಷ್ಟಲಿಂಗವನ್ನ ನೋಡುವಂಥದ್ದು, ದೃಷ್ಟಿಯೋಗ ಮಾಡುವಂಥದ್ದು ನಿಮ್ಗೆ ಸಮಯ ಇದ್ದಾಗ. ಸಮಯ ಇಲ್ಲ ಅಂದ್ರೆ ನಾವು ನೇರವಾಗಿ ಪೂಜೆ ಹೋಗ್ತೀವಿ. ಈಗ ಇಷ್ಟಲಿಂಗ ಇಟ್ಕೊಂಡಿದ್ದೀವಿ. ಇಷ್ಟಲಿಂಗ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ, ನೀರನ್ನ ಇದನ್ನ ಬಸವೋದಕ ಅಂತ ಕರಿತೀವಿ. ಯಾಕಂದ್ರೆ ವಿಭೂತಿಯನ್ನ ತಗೊಂಡು ಇದನ್ನ ಎಲ್ಲ ವಿಭೂತಿ ತಗೊಳ್ಳಿ. ವಿಭೂತಿಯನ್ನ ತಗೊಂಡು ಆ ನೀರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೀ. ಸುಮ್ಮನೆ ಹಾಕಿ
ಸರಿ ನಿಮ್ಮ ಮನಸ್ಸಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ಕೊಂಡು ಆ ನೀರಲ್ಲಿ ಹತ್ತಿದ್ರೆ ಅದೇನಾಗುತ್ತೆ ಬಸವೋದಕ ಆಗುತ್ತೆ. ಆಗ್ತದ? ಈಗ ತುಂಬಾ ನೀರ್ ಹಾಕ್ಬೇಕಾದ್ರೆ ಒಂದು ವಚನ, ನಾವೆಲ್ಲ ವಚನ ಮುಖಾಂತರ ಬಸವ ತತ್ವ ಆಗಿರೋದ್ರಿಂದ ನೀರ್ ಹಾಕ್ಬೇಕಾದ್ರೆ ವಚನ, ವಿಭೂತಿ ಹಾಕ್ಬೇಕಾದ್ರೆ ವಚನ, ಕರ್ಪೂರ ಗಂಧದ ಕಡ್ಡಿ ಹಚ್ಚಬೇಕಾದ್ರೆ ವಚನವನ್ನು ಹೇಳ್ಕೊಂಡೆ ಮಾಡುವಂಥದ್ದು. ಈಗ ತಗೊಂಡು ನೀರ್ ಹಾಕ್ಕೊಳ್ತಾರೆ. ನಾನು ಹೇಳ್ತಾ ಇರ್ತೀನಿ ವಚನವನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡೆ ಹತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ ಬಸವ ಎಂದು ಮಜ್ಜನ ಕೆಳೆಯದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವ. ಬಸವ ಬಸವ ಎಂದು ಮಜ್ಜನ ಕೆಳೆಯದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವ. ಅಂದ್ರೆ ನಾವು ಮಜ್ಜನ ಅಂದ್ರೆ ನೀರು ಅಂತ ಹೇಳಿಲ್ಲ. ಆ ಮಜ್ಜನವನ್ನು ಎಳಿಬೇಕಾದ್ರೆ ಬಸವ ಬಸವ ಅನ್ಬೇಕು. ಬಸವ ಬಸವ ಅನ್ನಿಲ್ಲ ಅಂದ್ರೆ ನೀ ಶೂನ್ಯ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಏನೂ ಇಲ್ಲ ಅಂತ. ಇನ್ನೊಂದು ಶೂನ್ಯ ಅಂದ್ರೆ ಪರಿಪೂರ್ಣ ಅಂತ, ಇನ್ನೊಂದು ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ. ಅದಕ್ಕೆ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಶೂನ್ಯ ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಪರಿಪೂರ್ಣ ಆಗ್ಬೇಕು ಅಂತ ಬಸವ 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 ಅಂತ. ಇನ್ನೇನು ಆ ವಚನ ಹೇಳಕ್ಕಾಗ್ಲಿಲ್ಲ ಅಲ್ವಾ? ತುಂಬಾ ಉದ್ದಾಗಿದೆ ಅಲ್ವಾ? ಕಂಠಪಾಠ ಮಾಡಕ್ಕಾಗ್ಲಿಲ್ಲ. ಮಡಿವಾಳ ಮಾಚಿದೇವರು ಹೇಳ್ತಾರೆ ಹೀಗೆ ಬಸವ 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 ಅಂತ ಹೇಳ್ಕೊಂಡು ನೀರನ್ನ ಹಾಕಿ ಈ ತಗೊಂಡಲ್ಲ, ಈ ನೀರನ್ನ ತಗೊಂಡು ಇನ್ನೂ ಒಂದು ವಚನ ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ಬಾಬು ಸರ್ ಅಕ್ಕ ಮಹಾದೇವಿ ವಚನ ಹೇಳಿದ್ದಾರೆ. ಇದು ದೊಡ್ಡ ಆಯ್ತು ಅಂದ್ರೆ ಇನ್ನೂ ಒಂದು ವಚನ ಇದಕ್ಕೆ. ಸಜ್ಜನೆಯಾಗಿ ಮಜ್ಜನಕ್ಕಿರಲಿ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿತನಗೆ, ನಿಮ್ಮ ನಗರದ ಪೂಜೆ ಅನುವಾಯಿತನಗೆ. ಸಜ್ಜನೆಯಾಗಿ ಮಜ್ಜನೆ ಹೇಳ್ತೀನಿ ಅಂದ್ರೆ ಒಳ್ಳೆ ಮನಸ್ಸಿನಿಂದ ಸಜ್ಜನೆ, ಒಳ್ಳೆ ಮನಸ್ಸಿನಿಂದ ಮಜ್ಜನೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಮಜ್ಜನವನ್ನು ಎಳೆದಾಗ ನಮ್ಮ ಮನಸ್ಸು ಏನಾಗುತ್ತೆ, ಶುದ್ಧಿ ಆಗುತ್ತೆ. ಈಗ ಆ ನೀರನ್ನು ತಗೊಂಡು ನಮ್ಮ ಈ ತಲೆಗೆ ಪ್ರೋಕ್ಷಣೆಯನ್ನು ಹಾಕೊಂಡಾಗ ನಮ್ಮ ದೇಹ ಎಲ್ಲ ಶುದ್ಧಿಯಾಗಿದೆ. ಇದನ್ನು ಬೆಳಗಿನ ಜಾವದಲ್ಲಿ ನೀವು 6 ಗಂಟೆ ಒಳಗಡೆ ಮಾಡೋದ್ರಂತೂ ನಿಮ್ಮ ಕಣ್ಣು ಕಾಂತಿ ಹೆಚ್ಚಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ಫೂರ್ತಿ ಏನಾಗುತ್ತೆ, ತುಂಬಾ ಇಮ್ಮಡಿ ಆಗುತ್ತೆ, ಮುಮ್ಮಡಿ ಆಗುತ್ತೆ. ಅದನ್ನ ಅನುಭವಿಸಿದವರಿಗೆ ಗೊತ್ತು. ಗೊತ್ತಾಯ್ತಲ್ಲ? ಈಗ ಆಯ್ತಲ್ಲ, ವಸ್ತ್ರ ತಗೊಂಡು ನೀವು ಇಷ್ಟಲಿಂಗ ಪೂಜೆಯನ್ನ ಮಾಡಿ ನೀವು ಎಲ್ಲೇ ಮನೆಯಿಂದ ಹೊರಗಡೆ ಹೊರಟರು ಕೂಡ ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ಯಶಸ್ಸು, ನೆಮ್ಮದಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಸೊ ಇಷ್ಟಲಿಂಗ ಪೂಜೆಗೆ ಅಷ್ಟು ಮಹತ್ವ. ನಾವೇ ಸಾಕ್ಷಿ. ಅದಕ್ಕೆ ನಾವೇ ಸಾಕ್ಷಿ. ನಾವೇ ಯಾಕಂದ್ರೆ ಊಟಿಯಿಂದ ಹೋಗಿ ಹಿಂಗೆ ಒಂದು ಉಪನ್ಯಾಸ ಮುಗಿಸ್ತಾ ಬರಬೇಕಾದ್ರೆ ನಮ್ ಕಾರ್ 6 ಪಲ್ಟಿ ಆಯ್ತು. ಕಾರ್ ಫುಲ್ ಗುಜರಿಗೆ ಹಾಕ್ಬಿಟ್ಟ ರಿಪೇರಿ. ತ್ರಿಭುಜ ವಿಭೂತಿಯೇ ಉಂಟದು, ವಿಭೂತಿಯೇ ಮನ ದೈವ, ವಿಭೂತಿಯೇ ಸರ್ವ ಕಾರಣ, ವಿಭೂತಿಯೇ ಸರ್ವ ಸಿದ್ಧಿ, ವಿಭೂತಿಯೇ ಎನಗೆ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ವಿಭೂತಿಯೇ ಎನಗೆ ಸರ್ವ ಸಾಧನವು. ಷಟ್ಕೋನ ಬರೆಯುವಂಥದ್ದು ಗೊತ್ತಲ್ಲ? ಒಂದು ತ್ರಿಭುಜ ನಂತರ ಉಲ್ಟ ತ್ರಿಭುಜ ಬರುತ್ತೆ. ನಂತರ ಈಗ ಭಸ್ಮ ಮುಂದೆ ನಿಮ್ಮ ಇದಕ್ಕೆ ಆಯ್ತಾ? ಈಗ ಬಿಲ್ವ ಪತ್ರ ಇದೆಯಲ್ಲ, ಬಿಲ್ವ ಪತ್ರ ನಾವು ಹೂವ ನಿಮ್ಗೆ ಯಾವ್ದು ಸಿಗುತ್ತೆ? ಯಾಕಂದ್ರೆ ಬಿಲ್ವ ಪತ್ರ ಸಿಗದೇ ಇಲ್ಲ ಅಣ್ಣವರು. ನಮ್ಗೆ ಯಾವ್ದು ಸಿಗುತ್ತೆ ಅದು ನಮ್ಮ ಬಸವ ತತ್ವ ಅಂದ್ರೆ ಯಾವ್ದಿದೆ ಅದನ್ನು ಮಾಡುವಂಥದ್ದು. ಹುಡಿಕೊಂಡು ಏನು ಹೋಗಾಗದಿಲ್ಲ. ಏನು ಬೇಡ ಅಂದ್ರೆ ಮನಸ್ಸೇ ಪೂಜೆ ಅಲ್ಲ. ಬಿಲ್ವ ಪತ್ರೆಯನ್ನು ನಾವು ಹಾಕ್ಬೇಕಾದ್ರೆ ಸಾಮಾನ್ಯವಾಗಿ 3 ದಳ ಇದೆಯಾ ಅಂತ ನೋಡ್ಕೋಬೇಕು. 3 ದಳ ಇರುವಂತಹ ಬಿಲ್ವ ಪತ್ರೆಯನ್ನು ನಾವು ಧರಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ
ಯಮುನೆಗಳ ಸಂಗಮಗಳು ಮಿಂದು ಶೃಂಗಟಾಕ ದುಬಾರಿಯ ರಂಗ ಮಂಟಪದೋಡು ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರು ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ನೀಡಿ ಕರಣೇಂದ್ರಿಯಗಳೆಂಬ ಮಿರುಗುವ ಕ್ಷತಯಾನಿಟ್ಟರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರು ಹರುಷವೆಂಬುವ ಧೂಪವ ಸಮರ್ಪಿಸಿ ಪರಬಿಂದು ರುಚಿ ದೀಪವ ನಿರತೆತ್ತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಮೇರೆ ಮಾತೃ ಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರು ಕರದಿಷ್ಟ ಲಿಂಗವಿದೆ ಶರೀರದೊಳು ಪರವಸ್ತು ತಾನಾಗಿದೆ ಒಳ ಹೊರಗೆರಡೆನ್ನ ಅರಿದಾಮನೆ ಮೀರಿ ಗುರು ಸಿದ್ಧನಂದ್ರಿಯೊಳ್ ಬೆರದೆ ಕಾಮಯವಾಗಿ ಲಿಂಗ ಪೂಜೆಯ ಮಾಡಿರು ನಿಮ್ಮೊಳು ಪ್ರಾಣಲಿಂಗ ಪೂಜೆಯ ಮಾಡಿರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಇದನ್ನ ಲಿಂಗವನ್ನ ಇಟ್ಕೋತೀವಿ. ಲಿಂಗವನ್ನ ಇಟ್ಕೊಂಡಾಗ ಲಿಂಗ ನಮ್ಮ ಕಣ್ಣಿಗೆ ಕಾಣಬೇಕು. ಎಲ್ಲ ಮುಚ್ಚಿಬಿಡಲ್ಲ. ಸುಮ್ಮನೆ ಬೇರೆ ಸ್ವಾಮೀಜಿಗಳೆಲ್ಲ ಏನ್ ಮಾಡ್ಬಿಡ್ತಾರೆ, ಎಲ್ಲ ಹೂವೆಲ್ಲವನ್ನ ಹಾಕ್ಬಿಟ್ಟು ಲಿಂಗವನ್ನೇ ಕಾಣದಂಗ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಲಿಂಗ ಏನ್ ಮಾಡ್ಬೇಕು, ನಮ್ಗೆ ಈ ಕಪ್ಪುವನ್ನ ನಮ್ಮ ಕಣ್ಣಿಗೆ ಕಾಣಬೇಕು. ಒಂದು ಹೂವ ಅಥವಾ ಒಂದು ಪತ್ರವನ್ನ ಅಥವಾ ಒಂದು ಎರಡು ಹೂವನ್ನ ಹಾಕ್ಬಿಟ್ಟು ಈ ಲಿಂಗ ನಮ್ಮ ಕಣ್ಣಿಗೆ ಕಾಣಂಗೆ ಮಾಡಬೇಕು. ಇಲ್ಲಿ ಹೀಗೆ ಇಟ್ಕೋಬೇಕು. ಸ್ವಲ್ಪ ನಮ್ಮ ಕಣ್ಣಿಗೆ ಕಾಣಂಗೆ ನೇರ ದೃಷ್ಟಿ ಕಣ್ಣಿಗೆ. ಈ 5 ಬೆರಳುಗಳಲ್ಲಿ ಕಣ್ಗಳಲ್ಲಿ ಹಿಂಗ ಬಾರದ ಚೆಲುವ ಅಂತ ಹೇಳ್ತಾರೆ. ಅಂದ್ರೆ ಹೊಸದಾಗಿ ಮದುವೆ ಆಗಿರೋ ಹುಡುಗ ಹುಡುಗಿ ಹುಡುಗನ್ನ ಹುಡುಗಿ ನೋಡ್ತಾ ಇರತ್ತೆ, ಹುಡುಗಿನ ಹುಡುಗ ನೋಡ್ತಾ ಇರತ್ತೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಲಿಂಗವನ್ನ ನಾವು ನೋಡ್ತಾ ಇರ್ಬೇಕು. ಆ ರೀತಿ ಪ್ರೀತಿಯನ್ನ ನಾವು ಲಿಂಗದ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನ ನೋಡ್ತಾ ನೋಡ್ತಾ ನಮ್ಮ ಆನಂದ ಬಾಷ್ಪ ಬಂದ್ಬಿಡುತ್ತೆ. ಆ ಲಿಂಗವನ್ನ ನೋಡಿ ನೀವು ದೃಷ್ಟಿ ಇಟ್ಟು ಆನಂದ ಬಾಷ್ಪವನ್ನ ಸುರಿಯುತ್ತೆ. ಇದನ್ನ ಇಟ್ಕೊಂಡು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಒಂದು ವಚನ, ನಾನು ಹೇಳ್ಕೊಡ್ತೀನಿ ಹೇಳಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದವೇ ಹತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದವೇ ಹತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಶಿವ ಇದಾರಲ್ಲ, ಪರಶಿವ ಜಗದಗಲ ಅಂತ ಹೇಳ್ತಾರೆ, ಮುಗಿಲಗಲ ಅಂತ ಹೇಳ್ತಾರೆ, ಅಂದ್ರೆ ಆಕಾಶದಗಲ ಅಂತ ಹೇಳ್ತಾರೆ. ಕೊನೆಗೆ ದೇವ್ರನ್ನ ಅಳೆಯಕ್ಕಾಗಲ್ಲ. ಈ ಭೂಗೋಳ ಶಾಸ್ತ್ರವನ್ನು ಓದಿದಿರಲ್ಲ, ಭೂಮಿಯನ್ನ ಚೆಂಡಿನ ಆಕಾರ, ಗೋಲಿ ಆಕಾರ ಅಂತ ಹೇಳ್ತಾರೆ. ಕೊನೆಗೆ ಭೂಗೋಳ ಶಾಸ್ತ್ರದಲ್ಲಿ ಒಂದು ಪದವನ್ನ ಬಳಸ್ತಾರೆ, ಜಿಯಾಯ್ಡ್ ಅಂತ. ಭೂಮಿಗೆ ಯಾವುದೇ ಆಕಾರ ಇದೆ ಅದೇ ಆದ ಆಕಾರ ಇದೆ ಅಂತ, ಅದಕ್ಕೆ ಭೂಮ್ಯಾಕಾರ ಅಂತ ಕನ್ನಡದಲ್ಲಿ ಬಳಸ್ತಾರೆ. ಹಂಗೆ ಬಸವಣ್ಣನವರಿಗೆ ಭೌಗೋಳಿಕ ಜ್ಞಾನ 12ನೇ ಶತಮಾನದಲ್ಲಿ ಇತ್ತು. ಅದಕ್ಕೆ ಅವರು ಕೊನೆಗೆ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಆಗ್ಬಿಡ್ತಾರೆ, ನಿಮ್ಮನ್ನ ಅಂತ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಅಂತ್ಯವರು ಬಂದು ಎಲ್ಲ ಕರಸ್ಥಳಕ್ಕೆ ಬಂದು ಚಿಕ್ಕದಾಗ್ಬಿಟ್ಟಿದ್ದೀರಲ್ಲ, ಚುರುಕಾಗ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ 2ನೇ ವಚನ, ಜಗವನೊಳಕೊಂಡ ಲಿಂಗವು ಸೊಗಸಿಂದೆ ಎನ್ನ ಕರಸ್ಥಳಕ್ಕೆ ಬಂದಿರಲು ಗುರು ಲಿಂಗಮ ಜಂಗಮ ಮೂರ್ತಿಯಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳ
ಮಂಗಳವಾಯಿತು ನೋಡ. ಜಲವನ್ನು ಒಳಗೊಂಡ ಲಿಂಗವು ಎನ್ನ ಕರಸ್ಥಲಕ್ಕೆ ಬಂದಿದೆ. ಅಯ್ಯೋ ಇದು ನನ್ನ ಪುಣ್ಯ, ಇದು ನನ್ನ ಭಾಗ್ಯ ಅಂತ ಕೊಂಡಾಡ್ತಾ ಇದ್ದಾರೆ. ಅಂತ ಇಷ್ಟಲಿಂಗವನ್ನು ನಾವು ಇವತ್ತು ಹಿಡಿದುಕೊಂಡಿದ್ದೀವಿ. ಇನ್ನು ಸರ್ವಜ್ಞರು ಹೇಳ್ತಾರೆ, ಲಿಂಗಕ್ಕೆ ಕಡೆ ಇಲ್ಲ, ಲಿಂಗಕ್ಕೆ ಕಡೆ ಇಲ್ಲ, ಲಿಂಗಿಲ್ಲದೆಡೆ ಇಲ್ಲ, ಲಿಂಗಿಲ್ಲದೆಡೆ ಇಲ್ಲ, ಲಿಂಗದೊಡು ಜಗವು, ಲಿಂಗದೊಳು ಜಗವು ಅಡಗಿವುದು, ಅಡಗಿಹುದು, ಸರ್ವಜ್ಞ. ಸರ್ವಜ್ಞ. ಲಿಂಗಕ್ಕೆ ಕಡೆ ಇಲ್ಲ, ಲಿಂಗಕ್ಕೆ ಎಡೆ ಇಲ್ಲ ಅಂತ ಅರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತ ಲಿಂಗವು ಜಗದೊಳಗೆ ಅಡಗಿದೆ. ಅಂದ್ರೆ ಆ ಜಗವೇ ಲಿಂಗದಲ್ಲಿ ಅಡಗಿದೆ. ಅಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ, ಲಿಂಗ ಮಧ್ಯದಲ್ಲಿ ಜಗತ್ತೇ ಎಲ್ಲ ಅಡಗಿದೆ ಅಂತ ಹೇಳ್ತಾರೆ. ಅಂತ ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ. ನೋಡು 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 ಲಿಂಗವೇ. ಹರಳಯ್ಯ ಮಧುವಯ್ಯನವರಿಗೆ ಎಳೆ ಹೂಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ. ಹರಳಯ್ಯ ಮಧುವಯ್ಯನವರಿಗೆ ಎಳೆ ಹೂಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ. ಇರಬಾರದಲ್ಲಿಗ ಚರಣರಿಗರು ಹೀರನ್ ಅರಸು ಬಸವರಾಜ ಪೇಳ್ದನಂತೆ ಪೇಳ್ದನಂತೆ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ. ನೋಡು 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 ಲಿಂಗವೇ. ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ. ಒಡೆಯ ಸಂಗಮನೋಳು ಬೆರೆದನಂತೆ. ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ. ಒಡೆಯ ಸಂಗಮನೋಳು ಬೆರೆದನಂತೆ. ತಡ ಮಾಡಬೇಡಿರಿ ಮಡದಿಗೆ ಅರುಹಿರನ್ ಒಡೆಯ ಬಸವರಾಜ ನುಡಿದನಂತೆ ನುಡಿದನಂತೆ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ. ನೋಡು 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 ಲಿಂಗವೇ. ಅಲ್ಲಿಗೆ ಯಮ್ಮನು ಬರಲು ಹೇಳಿದರಂತೆ. ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ. ಅಲ್ಲಿಗೆ ಯಮ್ಮನು ಬರಲು ಹೇಳಿದರಂತೆ. ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ. ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವಿದು ಬಲ್ಲ ಮಹಾತ್ಮರಿಗಿದು ತರವೇ.
ಬಸವನ ನಿರೂಪವ ತಾಳುತ್ತೆ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗನ ಬಸವನ ನಿರೂಪವ ತಾಳುತ್ತೆ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗನ ಬಸವಯ್ಯ ಆತನೇ ಗೀತ ಎನ್ನಂಗಯ್ಯ ಲಿಂಗವೇ ಮಾತನಾಡೋ ಮಾತನಾಡು ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವ ನೋಡು 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 ಲಿಂಗವೇ ನೋಡು ಲಿಂಗವೇ ನೋಡು ಲಿಂಗವೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಬಳ್ಳಿಗೆ ಕಾಯಿ ದಿಮ್ಮಿದ್ದೆ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಒಂದು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲಯ್ಯ, ನೀನಲ್ಲದೆ ಮತ್ತಾರು ಇಲ್ಲಯ್ಯ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು, ಹಾಲೆಲ್ಲದ್ದು ನೀರೆಲ್ಲದ್ದು, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು, ಇದರಲ್ಲಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ, ಜಯತು ಜಯ ಕಾರಣಿಕ ಪರಶಿವನ ನಿಜ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು, ಶ್ರೀ ಗುರು ಬಸವ ಜಯ ಗುರು ಬಸವೇಶ್ವರಾಯ ಮಹಾದೇವ, ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ, ಸಕಲ ಶರಣ ಸಂತತುಂ ಕಿ ಜೈ, ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ, ಹೂವ ಸೂರ್ಯಾಡೋಣ ಶುಭ ಕೋರುತ್ತ ನಾವು, ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು, ಐಹಿಕ ಬಾಳು ಸುಖಮಯವಾಗಲೆಂದು, ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ, ಹೂವ ಸೂರ್ಯಾಡೋಣ ಗುರುಲಿಂಗ ಜಂಗಮರ ಕಾರುಣ್ಯವಿರಲೆಂದು, ಶರಣ ಬಂಧುಗಳೆಲ್ಲ ಒಂದಾಗಿ ಹರಸಿ, ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ, ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದುತ ಬರಲೆಂದು, ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ, ಹೂವ ಸೂರ್ಯಾಡೋಣ ಸತ್ಕೀರ್ತಿ ಸಂಪದ ನಮದಾಗಲೆಂದು, ಸಚ್ಚಿದಾನಂದನ ಕರುಣೆಯ ಹರಸಿ, ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ, ಹೂವ ಸೂರ್ಯಾಡೋಣ ಶುಭ ಕೋರುತ್ತ ನಾವು, ಹೂವ ಸೂರ್ಯಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆರತಿ ಬೆಳಗಿರಿ ಶುಭವನು ಕೋರುತ್ತ, ಗುರು ಬಸವಣ್ಣಗೆ ಲಿಂಗ ದೇವನ
ಕರುಣೆ ಕಾಪಾಡಲೆಂದು ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು ಆಯುಷ್ಯ ಆರೋಗ್ಯ ನಮಗಿರಲಿ ಎಂದು ಸಂಪತ್ತು ಸಂತೋಷ ನಮದಾಗಲೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ್ತ ಗುರು ಬಸವಣ್ಣಗೆ ಮಾನವ ಜನ್ಮದ ಮಹತಿಯ ಅರಿತು ಮರೆವನ್ನು ತೊಡೆದು ದೇವಗೆ ಬಾಗಿ ಸಾರ್ಥಕ ಜೀವನ ಬಹುಕಾಲ ಹೊಂದಿ ಮರ್ತ್ಯ ಲೋಕದಲ್ಲಿ ಸಲ್ಲುತ್ತ ಮಾಡೋಣವೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ್ತ ಗುರು ಬಸವಣ್ಣಗೆ ಎತ್ತವರ ಪಾಲಿಗೆ ಮುದ್ದಾಗಿ ಬಂದು ಸುತ್ತಣ ಜನರಿಗೆ ಆಸರೆಯಾಗಿ ನಿಂದು ಶರಣರ ಪಥದಲ್ಲಿ ಮುಂದಡಿಗಿಡುತ್ತ ಸಚ್ಚಿದಾನಂದನ ಒಲುಮೆ ಹೊಂದೋಣ ಎಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ್ತ ಗುರು ಬಸವಣ್ಣಗೆ ಶುಭವನ್ನು ಕೋರುತ್ತ ಗುರು ಬಸವಣ್ಣಗೆ ಗುರು ಬಸವಣ್ಣಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ ಕರ್ತನ ಕರುಣೆಯ ಬಾಳಲಿ ಹೊತ್ತು ಮರ್ತ್ಯವ ಬೆಳಗಲು ಇಳಗೈ ತಂದ ಬಸವಧರೆಗೆ ಬಂದ ಜೋ ಜೋ ಬಸವಧರೆಗೆ ಬಂದ ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯು ಏಕೆ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಬಾಳಲಿ ಇನ್ನು ನಮಗೆಂದು ಆನಂದ ಒಂದೇ ಈ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವ ನಿಮ್ಮ ಕಣ್ಣಲ್ಲಿ ಇಂದು ಕಂಡೆವು ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಆಕಾಶದಲ್ಲಿ ಈ ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಈ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರನ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರು ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ
ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ಮನಸೇ ದೇವಾಲಯ. ಗುರು ಬಸವನ ಪದ ಕಮಲಕ್ಕೆ ನಮೋ ನಮೋ ಎನ್ನಿರೈ. ಬಸವೇಶನ ದಿವ್ಯತ್ವಕ್ಕೆ ಶರಣಾಗತರಾಗಿರೈ. ಗುರು ಬಸವನ ಪದ ಕಮಲಕ್ಕೆ ನಮೋ ನಮೋ ಎನ್ನಿರೈ. ಬಸವೇಶನ ದಿವ್ಯತ್ವಕ್ಕೆ ಶರಣಾಗತರಾಗಿರೈ. ನಿತ್ಯ ನಿಮ್ಮ ವಾಣಿಯಲ್ಲಿ ಬಸವ ಮಂತ್ರ ನಲಿಯಲಿ. ಸ್ತುತ್ಯವಾದ ಅವನ ವಚನ ಶ್ರೋತ್ರದಲ್ಲಿ ಉಳಿಯಲೇ. ಮಿಥ್ಯ ಕುಹಕ ಕುಟಿಲವಳಿದು ಮನವು ಅವನ ನೆನೆಯಲಿ. ಸತ್ಯ ಪುರುಷ ಬಸವಣ್ಣನ ರೂಪು ಕಣ್ಣ ತುಂಬಲೇ. ಗುರು ಬಸವನ ಪದ ಕಮಲಕ್ಕೆ ನಮೋ ನಮೋ ಎನ್ನಿರೈ. ಬಸವೇಶನ ದಿವ್ಯತ್ವಕ್ಕೆ ಶರಣಾಗತರಾಗಿರೈ. ಮಂತ್ರ ಪುರುಷ ಬಸವರಾಜ ಭಕ್ತ ಜನರ ಭಾಗ್ಯವು. ತಂತ್ರಸಾರ ಯುಗ ಪುರುಷ ನಾಡನಲ್ದ ದೀಪವು. ಶರಣಾರ್ಥಿಗಳು, ನಾವು ಹೊಸದಾಗಿ ಖರೀದಿಸಿ ನವೀಕರಿಸಿದಂತಹ ಈ ಮನೆಯ ಪ್ರವೇಶದ ಸಂದರ್ಭದಲ್ಲಿ ನಾನು ಭಾಳ ಇಷ್ಟಪಟ್ಟು ಡಾಕ್ಟರ್ ವಚನ ಕುಮಾರಸ್ವಾಮಿ ಹಾಗೂ ರೂಪ ಕುಮಾರಸ್ವಾಮಿ ದಂಪತಿಗಳನ್ನ ಈ ಮನೆ ಗೃಹ ಪ್ರವೇಶನ ತಾವು ನೆರವೇರಿಸ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಅವರು ಒಂದು ಕರೆಕ್ಷನ್ ಮಾಡಿದ್ರು. ಅದು ಗೃಹ ಪ್ರವೇಶ ಅಲ್ಲ ಸರ್, ಗುರು ಪ್ರವೇಶ. ಅಂದರೆ ಬಸವಣ್ಣ ಗುರುವಾಗಿ ನಿಮ್ಮ ಮನೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭ. ನಾವು ಅವ್ರನ್ನ ಕೇಳ್ಕೊಂಡಾಗ ನಾನು ಕೊಟ್ಟಂಥ ಡೇಟಿಗೆ ಅವ್ರಿಗೆ ಮ್ಯಾಚ್ ಆಗಲಿಲ್ಲ. ಹಾಗಾಗಿ 3 ದಿನ ಮುಂದೆ ಕರ್ಕೊಂಡು ಆದರೂ ಕೂಡ ಈ ಮಳೆ ಒಳಗೆ ನನಗೊಮ್ಮೆ ಗಾಬರಿ ಆಗಿದೆ. ಗೃಹ ಪ್ರವೇಶ ಮಾಡಲಿಕ್ಕೆ ಪ್ರವೇಶ ಮುಂದಕ್ಕೆ ಆಗ್ಬೇಕಾಗತ್ತೆ ಅನ್ನೋ ಮತ್ತೆ ನಮ್ಮ ಅದೃಷ್ಟಕ್ಕೆ ಮತ್ತು ಅವರಿಬ್ಬರು ಸಂಕಲ್ಪ ಮಾಡಿ ಹೊರಟಿದ್ವಿ ಮೈಸೂರಿನ ಅಂತ ಹೇಳಿದರು. ಆ ಸಂಕಲ್ಪದ ಪರಿಣಾಮವಾಗಿ ನಾವು ಇವತ್ತು ಸ್ವಲ್ಪ ಬಿಸಿರ್ತಕ್ಕಂಥ ಬೆಳಿಗ್ಗೆ ತಾವು ನೋಡ್ತಾ ಇದ್ವಿ. ಮತ್ತು ಎಲ್ಲ ಕಾರ್ಯಗಳು ಸೂಕ್ತವಾಗಿ ಅವರ ನೇತೃತ್ವದಲ್ಲಿ ನಡೆದಿದೆ. ನನಗೆ ಭಾಳ ಮನಸ್ಸಿಗೆ ಸಂತೋಷವಾಗಿದೆ. ನಿಜ ಅರ್ಥದಲ್ಲಿ ಗುರು ಪ್ರವೇಶವಾಗಿದೆ ಮನೆಗೆ. ಇನ್ನು ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಈ ಮನೆ ನನಗೆ ಒಳ್ಳೇದು ಮಾಡುತ್ತೆ ಅಂತಕ್ಕಂಥ ಒಂದು ಭರವಸೆ ನನಗೆ ಗುರುಗಳ ಮುಖಾಂತರ ಸಿಕ್ಕಿದೆ. ಇದಕ್ಕಾಗಿ ಸಾಕಷ್ಟು ನನ್ನ ಪತ್ನಿ ಧರ್ಮಪತ್ನಿ ಒಂದು ರೀತಿ ವಿರೋಧ ಪಕ್ಷ ಇದ್ದಾಗೆ, ಆಡಳಿತ ಪಕ್ಷ ವಿರೋಧ ಪಕ್ಷ. ಆ ವಿರೋಧ ಪಕ್ಷ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ ಅನ್ನಲಿಕ್ಕೆ ಇವತ್ತಿನ ಈ ಯಶಸ್ವಿ ಸಮಾರಂಭನೇ ಸಾಕ್ಷಿ ಅಂತ ಹೇಳ್ತೀನಿ. ಸಹಕಾರನೂ ಇದೆ, ವಿರೋಧನೂ ಇದೆ. ಹಾಗಾಗಿ ಒಟ್ಟಿಗೆ ಸುಸೂತ್ರವಾಗಿ ಕೆಲಸ ಮಾಡೋದಕ್ಕೆ ಅವಳು ಎಲ್ಲದರಲ್ಲೂ ಕೂಡ ಮುಂದಿದ್ದಾಳೆ. ಮತ್ತೆ ಇದನ್ನು ಚೆನ್ನಾಗಿ ನಿಲ್ಲಿಸ್ಕೊಟ್ಟಂಥ ರೂಪ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ದಂಪತಿಗಳಿಗೆ ಮತ್ತು ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕುಟುಂಬ ಬಾಂಧವರಿಗೆ, ಅತ್ಯಂತ ಕಡಿಮೆ ಪ್ರಮಾಣದ ಕುಟುಂಬ ಬಾಂಧವರು ಯಾರಿದ್ದಾರೆ ಇಂಥ ಆತ್ಮೀಯರು ಅಂತ ನಾನು ಭಾವಿಸ್ತೇನೆ. ಅವರೆಲ್ಲರೂ ಕೂಡ ಇದನ್ನು ಬಂದುಬಿಟ್ಟು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ಮತ್ತು ನನಗೆ ರೊಟ್ಟಿಗೆ ಬಸಪ್ಪರು ಹೇಳಿದ್ರು, ಸರ್ ನಿಮಗೆ ಯಾವ ಥರ ನನ್ನ ಸಹಾಯ ಬೇಕು ಹೇಳಿದ್ದೇವೆ. ಅವರ ಮಾತೇ ಒಂದು ಆಣೆಬಲ ಬಂದಂಗೆ ಆಯ್ತು ನನಗೆ. ಮತ್ತು ನನಗೆ ಅಚಾನಕ್ಕಾಗಿ ನನಗೆ ಈ ಬಿಲಪತ್ರ ಬಗ್ಗೆ ಯೋಚನೆ ಬಂದಿರಲ್ಲ, ಸಿಗಲ್ಲ ಅಂತ ಸುಂದಾಗ್ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿರ್ತಕ್ಕಂಥ ಬಿಲ್ಪತ್ರ, ಅಷ್ಟು ಅಗಲ ಆಗಿರ್ತಕ್ಕಂಥ ಎಲೆಗಳ ನೋಡೇ ಇರಲಿಲ್ಲ. ಅಷ್ಟು ಅಗಲ ಬಿಲ್ಪತ್ರ ಅಷ್ಟು ಚೆನ್ನಾಗಿ ಒದಗಿಸ್ಕೊಟ್ರು. ಮತ್ತು ಸಂಪೂರ್ಣವಾಗಿ ಜೊತೆಗೆ ಎಲ್ಲ ಕೆಲಸ ಕಾರ್ಯ ಬದಿಗೊಂದು ಜೊತೆಗಿದ್ದಾರೆ. ವೀರಣ್ಣವರು ಜೊತೆಗಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ವಚನ ಕುಮಾರಸ್ವಾಮಿ ದಂಪತಿಗಳಿಗೆ ವಂದನೆಗಳು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಮಾತಾಡಿ ನೀವೊಂದು ಅಭಿಪ್ರಾಯ ಏನು ಅನಿಸ್ತು ಮಾತಾಡಿ. ವಿರೋಧ ಪಕ್ಷ ಸ್ಟ್ರಾಂಗ್ ಇಷ್ಟ ಆಯ್ತು. ಮಯೂರಿ ವಚನ ಮಾಂಗಲ್ಯ ನೋಡಿದ್ದೆ ಸರ್. ನನ್ನದೇ ಮದುವೆ ಸ್ವತಃ ವಚನ ಮಾಂಗಲ್ಯ ರೂಪದಲ್ಲಿ ನಡೆದಿತ್ತು. ಬಟ್ ಈ ಸಲ ಗುರುಪ್ರವೇಶ ವಚನದ ಮುಖಾಂತರ ಗುರುಪ್ರವೇಶ ನಡೆದಿದ್ದು ಬಹಳ ಖುಷಿ ಆಯಿತು, ಬಹಳ ವಿಶೇಷವಾಗಿತ್ತು. ತುಂಬ ಥ್ಯಾಂಕ್ ಯು ರೂಪಾ ಮ್ಯಾಮ್ ಹಾಗೂ ಕುಮಾರಸ್ವಾಮಿ ಸರ್. ಥ್ಯಾಂಕ್ ಯು. ಓಕೆ ಮಂಜುನಾಥ್ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೆಲ್ಲದರದ ನಿಮಿತ್ತ ನಮ್ಮ ಮಾವನವರು ಅವರೇ ನಿಮ್ಮನ್ನು ಹುಡುಕಿದ್ದು. ಅವರು ನಿಮ್ಮನ್ನು ಈ
ಕಾರ್ಯ ನೋಡೋ ಭಾಗ್ಯ ನನಗೆ ಸಿಕ್ಕಿದ್ದು. ಇಲ್ಲಾಂದ್ರೆ ನಾವು ಪ್ರಪಂಚ ಏನ್ ನಡೀತಾ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಥ್ಯಾಂಕ್ಸ್ ಅವ್ರಿಗೆ ಮತ್ತೆ ಕುಮಾರಸ್ವಾಮಿ ಮತ್ತು ತಿರುಪತಿ ಅವರಿಗೆ. ಏನು ಅನಿಸ್ತು? ಎಲ್ಲರಿಗೂ ಶರಣಾರ್ಥಿಗಳು. ಮೈಸೂರಿಂದ ಬಂದಂಥ ವಚನಸಾದ ಕುಮಾರಸ್ವಾಮಿ ಅವರ ದಂಪತಿಗಳಿಗೂ ನಮ್ಮ ಕರಾವಳಿ ವೀರಶೈವ ಕಬಾಬ್ ಸಂಘದಿಂದ ಅವರಿಗೆ ಉತ್ಪೂರ್ವ ಸ್ವಾಗತವನ್ನು ಕೋರುತ್ತಾ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಉತ್ಪೂರ್ವ ಅವರ ಪರವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಇವತ್ತಿಂದ ನಾವು ಪ್ರತಿಯೊಂದು ಮನೆಗೆ ಹೋದಾಗ ಎಲ್ಲರ ಮನೆಯಲ್ಲಿಯೂ ಗೃಹ ಪ್ರವೇಶ ಅಂತ ವರ್ಡನ್ನ ಶಬ್ದವನ್ನು ಕೇಳ್ತಾ ಇದ್ದೆ. ಇವತ್ತು ಸಾಕ್ಷಾತ್ ಇವತ್ತು ಗೃಹ ಪ್ರವೇಶ ಗೃಹ ಪ್ರವೇಶ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟೆ. ಆ ಗೃಹ ಪ್ರವೇಶದೊಟ್ಟಿಗೆ ಈ ಮನೆಯ ದಂಪತಿಗಳಾದಂತಹ ಗಿರೀಶ್ ಬಾಬು ಮತ್ತು ಅವರ ಪತ್ನಿಯವರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ತರಹ ಪಾದಾರ್ಪಣೆ ಮಾಡುತ್ತೇನೆ ಇಷ್ಟಪಡ್ತಾ ಇದ್ದಾರೆ. ಅದೇ ಥರ ಅವರ ಅಣ್ಣನಿದ್ದಾರೆ, ಮಗಳಿದ್ದಾರೆ, ಎಲ್ಲರೂ ಸೇರಿ ಈ ಒಂದು ಈ ಬಸವಣ್ಣನ ಪೂಜೆ ಭಾಳ ಅದ್ಭುತವಾಗಿ ಮಾಡಿಸಿಕೊಟ್ಟಿದ್ದಾರೆ. ಮತ್ತು ಕೆಲವೊಂದೆಲ್ಲ ನಮ್ಮ ಕುಮಾರಸ್ವಾಮಿ ಭಾಳ ಅದ್ಭುತವಾಗಿ ಪೂಜೆ ಮಾಡಿಕೊಟ್ರು. ಇಷ್ಟಲಿಂಗ ಪೂಜೆ ಎಷ್ಟು ಸರಳವಾಗಿ ಸೂಕ್ಷ್ಮವಾಗಿ ಅತಿ ಒಂದು ಸಾರಸಮಯವಾಯಿತು. ಬಟ್ ಯಾರಿಗೂ ತೊಂದರೆ ಆಗಿದೆ, ಲಾಂಗ್ ಇಲ್ಲ ಶಾರ್ಟ್ ಇಲ್ಲ, ಯಾಕಂದ್ರೆ ಭಾಳ ಒಂದು ಅದ್ಭುತವಾಗಿ ಪೂಜೆ ನಡೆಸಿ ಮಾಡಿಕೊಡುತ್ತಾ ಅವರ ದಂಪತಿಗಳು ಹಾಗೂ ನಮಗೆ ಇಲ್ಲಿ ಬರಮಾಡಿಕೊಟ್ಟಂಥ ನಮ್ಮ ಗಿರೀಶ್ ಬಾಬು ದಂಪತಿಗಳು ಅವರ ಮಕ್ಕಳಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದ್ಭುತವಾಗಿ ಪೂಜೆನ ನಡೆಸ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಏನು ಅನಿಸ್ತು ನೋಡಿದಲ್ಲ? ಸರ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ವಿಟ್ನೆಸ್ ಮಾಡೋದು ಸೊ ಇಷ್ಟಲಿಂಗ ಪೂಜೆ ಮತ್ತು ನೀವು ಹೇಳಿದ್ದೆ ನಮ್ಮ ಮನೆಗೂ ಚೆನ್ನಾಗಿ ಆಗ್ತಾ ಇತ್ತು. ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಮ್ಯಾಮ್. ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬಯಕೆ ಕೈ ಸಾರಿದಂತೆ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬಯಕೆ ಕೈ ಸಾರಿದಂತೆ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬಯಕೆ ಕೈ ಸಾರಿದಂತೆ ಬಡವ ನಿಧಾನವ ನೆಡಹಿ ಕಂಡಂತೆ ಬಡವ ನಿಧಾನವ ನೆಡಹಿ ಕಂಡಂತೆ ನಾನರ
ಅಳಿದ ಪರಸ್ಥಲದ ನಿಬ್ಬೆರಗಿನ ನೋಟದ ಎನ್ನ ಪರಮ ಗುರುವ ಕಂಡು ಎನ್ನ ಪರಮ ಗುರುವ ಕಂಡು ಬದುಕಿದೆನು ಕಾಣ ಗುಹೇಶ್ವರ ಬದುಕಿದೆ